ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬಿಜೆಪಿ ವಕ್ತಾರರಾದ ಮಧು ಅವರಿದ್ದಾರೆ. ಮಧು ಅವರೇ, ನಿಮ್ಮ ಮೊದಲ ರಿಯಾಕ್ಷನ್ ಇದ್ರ ಬಗ್ಗೆ? ನನಗೆ ಕಾಂಗ್ರೆಸ್ನವ್ರನ್ನ ನೋಡಿದ್ರೆ ಒಂಥರ ಅನಿಸುತ್ತೆ. ಏನಪ್ಪ ಅಂದರೆ, ಮೀಡಿಯಾ ಇದ್ದಾಗಲೇ ಇಷ್ಟು ಸುಳ್ಳು ಹೇಳೋರು, ಮೀಡಿಯಾ ಇಲ್ದಿದ್ದಾಗ ಇನ್ನೆಷ್ಟು ಸುಳ್ಳು ಹೇಳಿರ್ಬೋದು ಅನ್ನೋದು ನನ್ನ ಮನಸ್ಸಲ್ಲಿ ಓಡಾಡ್ತಿರೋಂಥ ವಿಷಯ. ಹೇಗೂ ಆಗಲಿ, ನನಗೆ ಒಂದು ಪ್ರಶ್ನೆ ಕೇಳಬೇಕು ಖರ್ಗೆ ಅವ್ರಿಗೆ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ. ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾಯಿದ್ರು, ನಿಮ್ಗೆ ಜ್ಞಾಪಕ ಇರ್ಬೋದು, ನೀವೇ ವಿಡಿಯೋ ಹಾಕಿದ್ರಿ, ನಾನು ಕೊಟ್ಟಿದ್ದೆ, ನಾನು ಕೇಳಿದೆ, ಅದು FSL ರಿಪೋರ್ಟ್ ನಮಗೆ ಬಂತು, ನಾವು ಅದ್ರಲ್ಲಿ ಇಲ್ಲ ಅಂತ ಗೊತ್ತಾಯಿತು. ಅಲ್ಲ ಸ್ವಾಮಿ, ನೀವು ಯಾರು ಸ್ವಾಮಿ? ನೀವು ನಿಮ್ಮ ಮಿನಿಸ್ಟ್ರಿ ಯಾವ ಕೆಲಸ ಮಾಡ್ತಿದೆ? ನಿಮಗೂ ಇದಕ್ಕೂ ಯಾಕೆ ಹೊಸ ಬರೀಬೇಕು? ಕಾಂಗ್ರೆಸ್ನವರೆಲ್ಲ ಹಂಗಾರೆ ಇದೇ ಥರ ಮಾಡೋದಾ? ಅಲ್ಲಿ ನಡೆದಿದೆ ಅಂತ ಹೋಮ್ ಮಿನಿಸ್ಟ್ರು ಅವ್ರು ನೋಡಬೇಕಾಗಿರೋವಂಥ ವಿಷಯ, FSL ಕಳಿಸ್ಬೇಕಾಗಿರೋದು ಹೋಮ್ ಮಿನಿಸ್ಟ್ರ್ ಕೆಲಸ. ನಿಮ್ಗೆ ಯಾಕೆ ಈ ಉಸಾಬರಿ? ಒಬ್ಬರು ಮಂತ್ರಿಗಳು ಹೇಳ್ತಾರೆ, 10 ಸರಿ ಕೇಳಿಸ್ಕೊಂಡೆ ನಾನು, ನಾಸಿರ್ ಸಾಬ್ ಸಿಂದಾಬಾದ್ ಅಂತ ಹೇಳಿದ್ದಾರೆ ಅಂದ್ಬಿಟ್ಟು, ಹೊಟ್ಟೆಗೆ ಅನ್ನ ತಿಂತೀವಿ ಅಂತ ಹೇಳ್ತಾರೆ. ಇವಾಗ ಏನ್ ತಿಂತಾರೆ ಅಂತ ಹಂಗಿದ್ರೆ? ನಾನು ಹೇಳ್ತಿಲ್ಲ, ಮಾತಾಡ್ತಿರ್ಬೇಕಾದಾಗ ನಾನು ಮಾತಾಡ್ಲಿಲ್ಲ, ನಾನು ಬಾಯಿಗೆ ಬಂದಾಗ ಮಾತಾಡಿಲ್ಲ ಸರ್, ನಾನು ಬಾಯಿಗೆ ಬಂದಾಗ ಮಾತಾಡಿಲ್ಲ. ನಿಮ್ಮ ಮಂತ್ರಿಗಳೇನೆ ನಾನು ಅರ್ಧ ಗಂಟೆ ಫುಲ್ ಮಾತಾಡ್ತೀನಿ. ನಾನು ಜವಾಬ್ದಾರಿ ಮಾತಾಡಿಲ್ಲ. ಕೇಳಿಸ್ಕೊಳ್ರಿ ಸ್ವಲ್ಪ. ಅಶೋಕ್ ಏನ್ ತಿಂತಾರೆ ಹೊಟ್ಟೆಗೆ? ವಿಜೇಂದ್ರ ಏನ್ ತಿಂತಾರೆ ಹೊಟ್ಟೆಗೆ? ಹೇಳಿ. ನಾನು ಹೇಳಿಲ್ಲ ಈ ಮಾತನ್ನ. ಫೇಕ್ SSL ಬಿಟ್ರು, ನೆನ್ನೆ ಒಂದು ಕೇಳಿಸ್ಕೊಳ್ಳಿ. SSL ಬಿಟ್ರಲ್ಲ, ಅದಕ್ಕೆ ಅಂತಾರೆ. 10 ಸರಿ ನಾನು ಕೇಳಿಸ್ಕೊಂಡಿದೀನಿ, ನಾಸಿರ್ ಸಾಬ್ ಸಿಂದಾಬಾದ್ ಅಂತ ಹೇಳಿದ್ರು. ನಾ ಒಂದ್ ನಿಮಿಷ ಇರ್ಲಿ, ಕೇಳಿಸ್ಕೊಳ್ರಿ. ಹೊಟ್ಟೆಗೆ ಅನ್ನ ತಿನ್ನೋರು ಅಂತ ಹೇಳಿದ್ರು. ನಾನ್ ಕೇಳ್ತಾ ಇರೋದು, ಇವಾಗ ಪಾಕಿಸ್ತಾನ್ ಪರವಾಗಿ ಮಾತಾಡಿರೋರು ಏನ್ ತಿಂತಾರೆ ಅಂತ ಕೇಳ್ತಾ ಇದ್ದೀನಿ. ಇದಕ್ಕೇನ್ ನಿಮ್ಗೆ ಯಾಕೆ ಹೊಟ್ಟೆ ಉರಿ? ನಿಮ್ಗೆ ನೆಂಟ್ರೆ, ಕಿಸ್ಟ್ರೆ, ಬಂಧುಗಳೇ, ಬಳಗರೆ ಅವತ್ತಿನ ದಿವಸ ಹೇಳ್ಬೇಕಾಗಿತ್ತು. ನೀವು ಈ ಮಾತನ್ನ ನಟರಾಜ್ ಗೌಡ್ರಿಗೆ ಇರೋ ಸಭ್ಯತೆ ನಿಮ್ಮ ಸಚಿವರಿಗೆ ಹೇಳ್ಬೇಕಾಗಿತ್ತು. ಅವತ್ತು ಯಾಕೆ ಎಲ್ಲರೂ ಲೈನ್ ಅಪ್ ಅಂತ ಹೇಳ್ಬೇಕಾಗಿತ್ತು? ನರೇಂದ್ರ ಸ್ವಾಮಿ ಅವರು ಏನ್ ಹೇಳಿದ್ರು? ಪತ್ರಕರ್ತರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು ಸದನದಲ್ಲಿ. ಇದಕ್ಕೆ ಯಾಕೆ ಹೇಳಿಲ್ಲ ನೀವು? ಹಂಗಿದ್ರೆ ಎಲ್ಲರೂ ಬಂದು ಸ್ಟೇಟ್ಮೆಂಟ್ಗಳು ಕೊಟ್ಬಿಟ್ರಿ ನೀವಲ್ಲಿ. ಇದೇನೋ ಆಗೇ ಇಲ್ಲ, ಪಾಕಿಸ್ತಾನ್ ಜಿಂದಾಬಾದ್ ಆಗಿಲ್ಲ ಅಂತ ಒಪ್ಕೊಳ್ರಿ. ನೀವು ಒಪ್ಕೊಳ್ಳೋದೇನಿದೆ? ನಿಮ್ಗೇನ್ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಪಾಕಿಸ್ತಾನವ್ರು ನಿಮ್ಗೆ ನೆಂಟ್ರೆ, ಇಷ್ಟ್ರೆ, ಬಂಧುಗಳೇ, ಬಳಗರೆ, ದಾಯಾದಿಗಳೇ, ಏನ್ ನಿಮ್ಗೆ? ವಾಟ್ ಈಸ್ ದಿ ಪ್ರಾಬ್ಲಮ್ ಇನ್ ಟೆಲಿಂಗ್ ಎಸ್? ಅವ್ರು ಹೇಳಿದ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ ಅಂತ ಯಾಕ್ರಿ ಹೇಳಿ ನಿಮ್ಮ ಬಾಯಿನಲ್ಲಿ? ಪಾಕಿಸ್ತಾನ ನೀವೇ ಇಷ್ಟು ಮಾಡ್ತೀರಿ. ಬಿಡ್ತಿದ್ದೆ, ನಮ್ಗೆ ಬೇಡ ಬೇಡ ಈ ಸಾವಾಸ, ನಮ್ಗೆ ಯಾಕೆ ಬೇಕಿದು? ಬೆಳಗ್ಗೆ ಒಂದ್ ಹೇಳ್ತೀನಿ, ರಾತ್ರಿ ಒಂದ್ ಹೇಳ್ತೀನಿ. ಅಸಂಬದ್ಧ ಅಲ್ಲ ರೀ, ಕರೆಕ್ಟಾಗಿ ಮಾತಾಡಿ ಹೇಳಿ. ನೋಡಿ, ಪ್ರೈಮಾ ಫೇಸಿ ಮೇಲ್ನೋಟಕ್ಕೆ ಕೇಳಿಸ್ಕೊಂಡಿದ್ದೇನು ಅಂತ ಹೇಳಿದ್ರೆ, ಇದು ನಾಸಿರ್ ಸಾಬ್ ಜಿಂದಾಬಾದ್. ಮತ್ತಿನ್ನೊಂದು ಏನು ಅಂತ ಹೇಳಿದ್ರೆ, ಇವಾಗ ಒಬ್ಬರು MP, ಫಸ್ಟ್ ಟೈಮ್ MP ಅಲ್ಲ, ಸೆಕೆಂಡ್ ಟೈಮ್ ರಿಎಲೆಕ್ಷನ್ ಅವ್ರದ್ದು. ಈ ಸಂದರ್ಭದಲ್ಲಿ ಜೊತೆಗಿರೋರು ಎಲ್ಲ ಪರಿಚಯದವ್ರು ಇರ್ತಾರೆ, ಮತ್ತು ಗೊತ್ತಿರೋರಿಗೆ ಪಾಸ್ ಕೊಟ್ಟಿರ್ತಾರೆ ಅಂತೇಳ್ಬಿಟ್ಟು ಒಂದು ಜನರಲಿ ಒಂದು ಫೀಲಿಂಗು. ಇದರಲ್ಲಿ ಯಾರೋ ಒಬ್ಬರು ಈ ಥರ ಮನಸ್ಥಿತಿಯವರು ಇದ್ದಾರೆ ಅಂತ ಹೇಳಿದ್ರೆ ಅದು ದುರಾದೃಷ್ಟಕರ, ಅದು ನಮಗೂ ಬೇಸರ. ಅದು ಯಾರೇ ಆಗಿರಲಿ ಈ ಥರದ ಒಂದು ಹೇಳಿಕೆ ತಂದು ನಮಗೆ ಇವತ್ತೇನು ಹೆಮ್ಮೆ ಗೌರವದ ವಿಷಯ ಅಲ್ಲ, ಅದು ನಮಗೆ ತಲೆ ಬಗ್ಗಿಸುವಂಥ ವಿಷಯ. ಅದು ಇವತ್ತು ನಾನು ಏನು ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ, ಇದೇ ಥರ ಅದೇ ದೇಶದ ವಿರುದ್ಧ ಯುದ್ಧ ಮಾಡಿರುವ ಕೇಸ್ ಅವಳ ಮೇಲಿದೆ. ಅವಳನ್ನ ತಗೊಬಂದು ಪಾರ್ಲಿಮೆಂಟ್ ಅಲ್ಲಿ ಕೂತಿದ್ದಾರೆ. ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅವಳ ಮೇಲೆ, UAP ಆಕ್ಟ್ ಅವಳ ಮೇಲೆ, ಅವಳನ್ನ ಕರ್ಕೊ ಬಂದ್ಬಿಟ್ಟು ನೀವು ಪಾರ್ಲಿಮೆಂಟ್ ಯಾರು ಅಂತ ಹೇಳ್ಬೇಕು. ದಯವಿಟ್ಟು ಮಧ್ಯ ಮಾತಾಡಬಾರ್ದು ಅಂತ ನಾನೇನು ಮಾತಾಡ್ತಿಲ್ಲ. ಯಾವ ಹೆಸರು ಬಾಯಿಂದ ಹೇಳಕ್ಕೂ ಅಸಹ್ಯ ಅಲ್ಲ, ಹಂಗಾರೆ ನಿಮ್ಮಿಂದ ಕೇಳಕ್ಕೂ ಅಸಹ್ಯ ಇಲ್ಲ. ನೀವು ದಯವಿಟ್ಟು ನೋಡಿ, ಮಧ್ಯ ಮಾತಾಡಿದ್ರೆ ಡಿಬೇಟೇ ಆಗಲ್ಲ. ಆಮೇಲೆ ಪರವಾಗಿಲ್ಲ, ಯಾರಿಗೆ ನೀವು ಏನ್ ಹೇಳ್ತಿದ್ದೀರಾ ಅನ್ನೋದು ಅರ್ಥ ಆಗದೆ ಇರುವಾಗ ಡಿಬೇಟ್ ಮಾಡಿ ಪ್ರಯೋಜನ ಇಲ್ಲ. ಒನ್ ಅಟ್ ಎ ಟೈಮ್. ನಟರಾಜ್ ಗೌಡ್ರೆ, ನಿಮ್ಗೂ ಕೂಡ ಒನ್ ಅಟ್ ಎ ಟೈಮ್. ಈ ದ್ವೇಷ, ಈ ಆಕ್ರೋಶ ಎಲ್ಲಿ ಹೋಗಿತ್ತು? ಅವತ್ತು ಪಾಸ್ ಕೊಟ್ಬಿಟ್ಟು ಪ್ರತಾಪ್ ಸಿಂಹನವರು ಒಳಗಡೆ ಕಳ್ಸಿದ್ರಲ್ಲ ಬಾಂಬಿಡಕ್ಕೆ. ಈ ದ್ವೇಷ, ಈ
ಹುಸೇನ್ ನಾನು ಮಧು ಹೇಳ್ತೀನಿ. ಮಧು ಒಂದ್ ಸೆಕೆಂಡ್. ಹಂಗಾದ್ರೆ ಇವಾಗ ಹುಸೇನ್ ಸಾಬ್ ಕರೆಸ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗ್ಸಿದ್ರಾ? ನನ್ನ ಮಾತು ಮುಗಿಸಿದ ಮೇಲೆ ತಾವ್ ಏನ್ ಪ್ರಶ್ನೆ ಮಾಡ್ತೀರೋ ಮಾಡ್ಕೊಳ್ಳಿ. ನೀವು ನನ್ನ flow stop ಮಾಡ್ಕೊಳ್ಳಿ. ಕ್ವಿಕ್ ಈ ದ್ವೇಷ ಈ ಆಕ್ರೋಶ ಎಲ್ಲೋದಿತ್ತು? ಪ್ರತಾಪ್ ಸಿಂಹ ಅವ್ರು ಪಾಸ್ ಕೊಟ್ಟು ಒಳಗಡೆ ಅವ್ರು ಹೋಗಿ ಬಾಂಬ್ ಬಿಟ್ರಲ್ಲ, ಈ ದ್ವೇಷ ಬಿಜೆಪಿ ಎಲ್ಲೋಯ್ತು? ಈ ದ್ವೇಷ ಈ ಆಕ್ರೋಶ ಈಶ್ವರಪ್ಪ ಕೆಂಪುಕೋಟೆ ಮೇಲೆ ನಾವು ತ್ರಿವರ್ಣ ಧ್ವಜವನ್ನ ತೆಗೆದು ಕೇಸರಿ ಧ್ವಜ ಹಾಕ್ತೀವಿ ಅಂತ ಹೇಳಿದ್ರೆ ಒಂದು ಶಬ್ದ ಮಾತಾಡ್ತಾರೆ ಇವಾಗ, ಒಂದು ಶಬ್ದ ಟಿವಿಯಲ್ಲಿ ಅರ್ಥ ಆದ್ರೂ ಆಗ್ಬೇಕಲ್ಲ ಯಾರು ಡಿಬೇಟ್ ಮಾಡ್ತಿದ್ದೀರಿ ಅಂತ. ಪ್ಲೀಸ್ ಒಬ್ಬರಾದ್ಮೇಲೆ ಒಬ್ರು ಮಾತಾಡಿ. ಅಬ್ದುಲ್ ರಜಾಕ್, ಇಫ್ ಯು ಆರ್ ಗಿವಿಂಗ್ ದಟ್ ಸ್ಟೇಟ್ಮೆಂಟ್, ಹುಸೇನ್ ಸಾಹೇಬ್ರು ಅವ್ರು ಕರ್ಕೊಂಡು ಬಂದು ಘೋಷಣೆ ಕೂಗ್ಸಿದ್ರು ಅನ್ನೋದನ್ನ ನೀವು ಒಪ್ಕೋಬೇಕಾಗತ್ತೆ. ನೀವು ಕೇಳಿಸ್ಕೊಳ್ಳಿ, ಆಮೇಲೆ ಪ್ರಶ್ನೆ ಕೇಳಿ ದಯವಿಟ್ಟು. ಬಪ್ಪಿ ಲಹರಿ ತರ ಹಿಂದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಕೊಂಡು ನನಗೆ ಆಗ್ಬೇಕದೆಲ್ಲ ದಯವಿಟ್ಟು ಮಾತಾಡ್ತಿದ್ದೀರಾ? 52 ವರ್ಷ ನಿಮ್ಮನ್ನ ಯಾರು ಕೇಳ್ತಾರಲ್ಲ, ನೀವು ಮಾತಾಡ್ಕೊಡ್ರಿ. ನೀವಲ್ಲಿ ಜಂಕಾರ್ ಬಿಟ್ ಸ್ಟಾಪ್ ಮಾಡ್ಬೇಕು. ಬರೀ ಬ್ಯಾಟಿಂಗ್ ಒಂದೊಂದು ಸ್ಟೇಟ್ಮೆಂಟ್ ನೀವು ರೆಸ್ಪಾಂಡ್ ಮಾಡಬಹುದು. ಎಸ್, ಕಂಟಿನ್ಯೂ 52 ವರ್ಷ ನಮ್ಮ ದೇಶದ ಧ್ವಜವನ್ನೇ ಹಾರಿಸದಿಲ್ದವರು ಇವತ್ತು ನಮ್ಮನ್ನ ಕುಟ್ಕೊಂಡು ಪ್ರಶ್ನೆ ಮಾಡ್ತಾರ. ಸ್ವಾತಂತ್ರ್ಯದ ಹೋರಾಟವನ್ನ ಬಹಿಷ್ಕಾರ ಮಾಡಿದವರು, ಬ್ರಿಟಿಷರ ಸಹಾಯ ಮಾಡಿದವರು, ಮಹಾತ್ಮ ಗಾಂಧಿಯವರ ವಿರುದ್ಧ ಹೋರಾಟ ಮಾಡಿ ಬ್ರಿಟಿಷರ ಪೆನ್ಷನ್ ಮೇಲಿದ್ದವರು ಇವತ್ತು ರಾಷ್ಟ್ರೀಯತೆ ಪ್ರಶ್ನೆ ಯಾರು ತಮಗೆ ಗೊತ್ತಿದೆ ಚೆನ್ನಾಗಿ. ನೀವು ಹಿಂಗೆ ಬ್ಲೈಂಡ್ ಸ್ಟೇಟ್ಮೆಂಟ್ ಕೊಡಂಗಿಲ್ಲ. ಮಾತಾಡಿ, ನಮಗ್ ಪ್ರಶ್ನೆ ಯಾರು ಯಾರ ಬಗ್ಗೆ ಹೇಳ್ತಿದ್ದೀರಾ? ಒಂದು ಅಬ್ದುಲ್ ರಜಾಕ್, ನೀವು ಹೆಸರು ತಗೊಳ್ಳೋದು ಧೈರ್ಯ ಇಲ್ಲ. ಬಿಜೆಪಿ ಬಂತು, ಇವತ್ತು ಬಿಜೆಪಿ ಪಟ್ಟಿ ಹಾಕಿದಾರಲ್ಲ 1980 ಹಿಂದೆ, 1980 ಹಿಂದೆ ಬಿಜೆಪಿ ಪಟ್ಟ ಇರ್ಲಿಲ್ವಲ್ಲ. ಅವಾಗ ಯಾರ್ಯಾರಿದ್ರು? ಎಲ್ರು ಈಶ್ವರಪ್ಪ, ಪ್ರತಾಪ್ ಸಿಂಹ, ಮಧುಸೂದನ್ ರಾವ್, ಅಲ್ಲಿ ಅಶೋಕ, ಆಮೇಲೆ ವಿಜಯೇಂದ್ರ, ಯಾರ್ಯಾರಿದ್ರು ಪ್ರಶ್ನೆ ಮಾಡ್ತಾರಲ್ಲ. ಇವರ ಹಿರಿಯರು, ಇವರ ಪ್ರಮುಖರು ಯಾರು? ಅಲ್ಲಲ್ಲ ಭಾವನಾ, ಈ ಕೇಂದ್ರ ಸರ್ಕಾರದ ಮೇಲೆ ಸಾಕು. ಈ ಕೇಂದ್ರ ಸರ್ಕಾರದ ಮೇಲೆ ಬ್ರಿಟಿಷರನ್ನ ಸಹಾಯ ಮಾಡಿದವರು ಇವತ್ತು ನಮಗ್ ಬಂದ್ಬಿಟ್ಟು ರಾಷ್ಟ್ರೀಯತೆ ಈ ಮನಸ್ಥಿತಿಯವರು, ಬ್ರಿಟಿಷರ ಜೊತೆ ಕೈ ಜೋಡಿಸಿ ಯುದ್ಧದಲ್ಲಿ ಪಾಲ್ಗೊಳ್ಳಬೇಕು ಅಂತ ಗಾಂಧೀಜಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದನ್ನ ದೇಶ ವಿರೋಧಿ ಅಂತೀರಾ ನೀವು? ಹಾಗಲ್ಲ. ಮತ್ತೆ ಬನ್ನಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅಂತ ಹೇಳಿದಾಗ ಸ್ವಾತಂತ್ರ್ಯದ ಹೋರಾಟವನ್ನ ಬಹಿಷ್ಕಾರ ಮಾಡಿ ಅಂತ ಹೇಳಿ ಅಲ್ಲಿ ಕೈ ಜೋಡಿಸಿ ಇವತ್ತಿನ ಸಬ್ಜೆಕ್ಟಿಗೂ ನೀವು ಮಾತಾಡ್ತಾ ಇರೋದಕ್ಕೂ ಏನ್ ಸಂಬಂಧ? ಪ್ರಶ್ನೆ ಮಾಡ್ತಿರೋರು ಸ್ವತಃ ದೇಶದ್ರೋಹಿಗಳು ಇವತ್ತು ಬಂದ್ಬಿಟ್ಟು ದೇಶಭಕ್ತಿಯ ಸರ್ಟಿಫಿಕೇಟ್ ನಮಗ್ ಹಂಚಕ್ ಬರ್ತಾರ ಅಂತ ಪ್ರಶ್ನೆ ಆಗ್ತಿರೋ. ನಿಮಗೆ ಅಂದ್ರೆ ಒಂದ್ ಸೆಕೆಂಡ್ ನಿಮಗೆ ಅಂದ್ರೆ ಇವಾಗ ಕೂತ್ಕೊಂಡು ಇಲ್ಲಿ ಹೇಳ್ತಾರಲ್ಲ ಈ ಮನಸ್ಥಿತಿಯವರು, ಬೆಳೆ ಯಾವ ಕಡೆ ಇದೆ ಅರ್ಥ ಆಗ್ತಿಲ್ಲ ನನಗೆ. ಅರ್ಥ ಆಗ್ತಿದೆ. 5 ನಿಮಿಷ ಏನ್ ರಜಾಕ್ ಅವ್ರು ಮಾತಾಡಿದ್ರು ನನಗೆ ಏನ್ ಅನಿಸ್ತು ಅಂದ್ರೆ ಮೆಕ್ಯಾನಿಕ್ ಅಂಗಡಿಗೆ ಹೋಗಿ ಇಡ್ಲಿ ವಡೆ ಕೇಳ್ದಂಗ ಆಯ್ತು. ಆಯ್ತಾ? ಎನಿವೆ ಇವ್ರಿಗೆ ಯಾರ ಬಗ್ಗೆ ಮಾತಾಡಬೇಕು ಅಂತ ಧೈರ್ಯ ಅಂತ ಇಲ್ಲ ಅಲ್ವಾ? ಮೋದಿಜಿ ಸೆಂಟ್ರಲ್ ಸಾಕು ಹೇಳ್ಬೇಕಂಗಿದ್ರೆ ಹೇಳಿ ಯಾರು ಅಂತ ಹೇಳಿ ನೋಡೋಣ. ಹಂಗಿದ್ರೆ ದಿನೇಶ್ ರಾವ್ ಅವರೇ, ಯುವರ್ ಫಸ್ಟ್ ರಿಯಾಕ್ಷನ್ ಸರ್. ಈಗ ಪೊಲಿಟಿಕಲ್ ಆಂಗಲ್ ಅನ್ನು ನಾವು ಕೇಳಿಸ್ಕೊಂಡ್ವಿ, ಆದ್ರೆ ನನ್ನ ಪ್ರಕಾರ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ. ಬಟ್ ಸ್ಟಿಲ್ ಸಾಕ್ಷಿಗಳು ಬೇಕಾಗತ್ತೆ, ಪರೀಕ್ಷಾ ವರದಿಗಳು ಬೇಕಾಗತ್ತೆ. FSL ವರದಿಯಲ್ಲಿ ಪ್ರೂವ್ ಆಗಿದೆ. ಹಲೋ ಹಲೋ ದಿನೇಶ್ ರಾವ್ ಸರ್,
ಮೇಡಮ್ ಕ್ಯಾನ್ ಯು ಪ್ಲೀಸ್ ರಿಪೀಟ್ ದ ಕ್ವಶನ್? ಸರ್, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ ಹೇಳ್ತೀವಿ. ಒಂದ್ 4 ಸಲ ಆಡಿಯೋ ಕೇಳಿಸ್ಕೊಂಡ್ರೆ ಎಂಥವರಿಗೂ ಅರ್ಥ ಆಗುತ್ತೆ ಸರ್. ಓಕೆ ಫೈನ್, ಮಾಧ್ಯಮಗಳೇ ನಮ್ಮ ಮೇಲೆ ನಂಬಿಕೆ ಇಲ್ಲ, ರಾಜ್ಯ ಉಸ್ತುವಾರಿಗಳು ಹೇಳಿದ್ರು ಮಾಧ್ಯಮಗಳ ಮೇಲೆ FIR ಹಾಕ್ಬೇಕು ಅಂತ, ಎಲ್ಲವೂ ಓಕೆ. FSL ವರದಿಯಲ್ಲಿ ಈಗ ಸತ್ಯಾಸತ್ಯತೆ ಬಯಲಾಗಿದೆ. ಮೇಡಮ್ ಏನಾಗುತ್ತೆ ಅಂದ್ರೆ, ಈಗ ಲೀಗಲ್ ಸ್ಕ್ರೂಟಿನಿ ಅಂತ ಬಂದಾಗ ದ ಸೈಂಟಿಫಿಕ್ ಎಕ್ಸಾಮಿನೇಷನ್ ರಿಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ನಮಗೆ ಪ್ರೈಮ ಫೇಸ್ ನಮಗೆ ಕೇಳಿಸಿದಾಗ ಇಟ್ ಮೇ ಬಿ ಅವರ್ ಸಬ್ಜೆಕ್ಟಿವ್ ಪರ್ಸೆಪ್ಷನ್ಸ್ ಅಂತ ನಾವು ಕೋರ್ಟ್ ಪರಿಗಣನೆ ಮಾಡುತ್ತೆ. ಸಬ್ಜೆಕ್ಟಿವ್ ಪರ್ಸೆಪ್ಷನ್ಸ್ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಅದಕ್ಕೋಸ್ಕರ ಅವರು ಯಾರು ಅದು ಹೇಳಿದ್ದಾರೆ, ದಟ್ ಪರ್ಟಿಕ್ಯುಲರ್ ವಿಡಿಯೋ ಮತ್ತೆ ಯಾವ ಡಿವೈಸ್ ರೆಕಾರ್ಡ್ ಮಾಡಿದೆ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ಗೆ ಒಳಪಟ್ಟು ದೆನ್ ಸೈಂಟಿಫಿಕ್ ಎಕ್ಸಾಮಿನೇಷನ್ ಮಾಡಿದಾಗ ಹೆಂಗ್ ವರ್ಕ್ ಆಗುತ್ತೆ ಸರ್ FSL ಪರೀಕ್ಷೆ ಅಂತ ಹೇಳಿದ್ರೆ ಹೆಂಗ್ ವರ್ಕ್ ಆಗುತ್ತೆ? ಇವಾಗ ಒಂದು ಕ್ಲಿಪ್ಪಿಂಗ್ ಸಿಕ್ತು ಅವರಿಗೆ, ಅದರ ಆಡಿಯೋ ನಿಜಾನ ಸುಳ್ಳ ತಿಳ್ಕೋಬೇಕು, ಅದರ ವಿಡಿಯೋ ಅಲ್ಲಿ ಏನಾದ್ರೂ ಮಾಫಿಂಗ್ ಆಗಿದ್ಯಾ ಅಥವಾ ಅದನ್ನೇನಾದ್ರೂ ಎಡಿಟ್ ಮಾಡಿದಾರಾ, ಹೆಂಗ್ ವರ್ಕ್ ಆಗುತ್ತೆ ಸರ್? ಹೆಂಗೆ ಪರೀಕ್ಷೆ ಮಾಡ್ತಾರೆ ಅದನ್ನ? ಹೆಂಗೆ ಪರೀಕ್ಷೆ ಮಾಡ್ತಾರೆ ಅಂದ್ರೆ, ಫಸ್ಟ್ ಪ್ರೋಸೆಸ್ ಇಸ್ ಯಾವ ಇನ್ಸ್ಟ್ರೂಮೆಂಟ್ ಆ ವಿಡಿಯೋ ರೆಕಾರ್ಡ್ ಮಾಡಿದೆ ಆ ಇನ್ಸ್ಟ್ರೂಮೆಂಟ್ ನ ಸೀಸ್ ಮಾಡ್ತಾರೆ. ಆ ಸೀಸ್ ಮಾಡಿ ಆ ಇನ್ಸ್ಟ್ರೂಮೆಂಟ್ ಫ್ರೇಮ್ಸ್ ಏನು, ಸ್ಪೀಡ್ ಏನು, ಆಡಿಯೋದು ಯಾವ ಫ್ರೀಕ್ವೆನ್ಸಿ ನಲ್ಲಿ ಅದು ರೆಕಾರ್ಡ್ ಆಗಿದೆ, ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಟೆಕ್ನಿಕಲಿ ಅನಲೈಸ್ಡ್. ಮತ್ತೆ ಅದನ್ನ ಇಟ್ ವಿಲ್ ಬಿ ವಾಟ್ ಯು ಕಾಲ್, ಅದನ್ನ ರೆಕಾರ್ಡ್ ಮಾಡಿ ಇಟ್ ವಿಲ್ ಬಿ ಟೇಕನ್ ಅಸ್ ಅ ಗ್ರಾಫ್ ಎಲ್ಲ ತೆಕೊಂಡು ಅದು ಒಂದು ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ. ಅದಲ್ಲದೆ ಯಾವ ಭಾಷೆ, ಯಾವ ವರ್ಡ್, ಈಗ ಪಾಕಿಸ್ತಾನ್ ಜಿಂದಾಬಾದು, ನಜೀರ್ ಸಾಬ್ ಜಿಂದಾಬಾದು ಅಂತ ಏನ್ ಬಂದಿದೆ, ದಟ್ ಪರ್ಟಿಕ್ಯುಲರ್ ಕನ್ಸೋನೆಂಟ್ಸ್, ಲೆಟರ್ಸ್ ಮತ್ತೆ ಓವಲ್ಸ್, ಅಂದ್ರೆ ಈ ಲೆಟರ್ಸ್ ನಲ್ಲಿ ಬರ್ತಕ್ಕಂಥ ಡಿಫ್ರೆಂಟ್ ಪ್ರೊನೌನ್ಸಿಯೇಷನ್ ಏನಿದೆ ಅದರದ್ದು ಒಂದು ಗ್ರಾಫ್ ಸಹ ಪ್ರಿಪೇರ್ ಮಾಡಿ ಇಡ್ತಾರೆ. ಇದು ಪ್ರಿಪೇರ್ ಮಾಡಿದಾಗ ದಿಸ್ ಇಸ್ ಕಾಲ್ಡ್ ದ ಕ್ರೈಮ್ ಸ್ಯಾಂಪಲ್. ಈಗ ಟೆಸ್ಟ್ ಸ್ಯಾಂಪಲ್ಸ್ ಏನ್ ಮಾಡ್ತಾರೆ, ಯಾರು ಸಸ್ಪೆಕ್ಟ್ಸ್ ಇದ್ದಾರೆ ಅವರ ವಾಯ್ಸ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತಾರೆ. ಅವ್ರದ್ದು ಒಂದು ಸ್ಪೆಕ್ಟ್ರ್ ಗ್ರಾಫ್ ಏನಿದೆ ಆ ಗ್ರಾಫ್ ಮತ್ತೆ ಈ ಕ್ರೈಮ್ ಸ್ಯಾಂಪಲ್ ಎರಡು ಹೋಲಿಕೆ ಮಾಡಿ, ದೆನ್ ಇಫ್ ಇಟ್ ಇಸ್ ಮ್ಯಾಚಿಂಗ್, ದೆನ್ ವಿ ಸೇ ದಟ್ ಹೌದು ಇಂಡೀಡ್ ದಿಸ್ ಪರ್ಟಿಕ್ಯುಲರ್ ವರ್ಡ್ ಹ್ಯಾಸ್ ಬಿನ್ ಯೂಸ್ಡ್, ಯಾರು ಅದನ್ನ ಯೂಸ್ ಮಾಡಿದ್ದಾರೆ ಅಂತ ಕನ್ಫರ್ಮ್ ಮಾಡುತ್ತೆ. ಇಷ್ಟೆಲ್ಲ ಆದ್ಮೇಲೆನೆ ದೆನ್ ವಿ ಕ್ಯಾನ್ ಕನ್ಫರ್ಮ್ ದಟ್ ಇಂಡೀಡ್ ಈ ತರ ಒಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾನೆ ಅಂತ ಅವಾಗ ಕನ್ಫರ್ಮ್ ಮಾಡ್ಲಿಕ್ಕೆ ಸಾಧ್ಯ. ಬೇರೆ ಯಾವುದೇ ರೀತಿನಲ್ಲಿ ನಾವು ಕನ್ಫರ್ಮ್ ಮಾಡಿದ್ರು ದಟ್ ವಿಲ್ ಬಿ ಅ ಸಬ್ಜೆಕ್ಟಿವ್ ಪರ್ಸೆಪ್ಷನ್ ವಿಚ್ ಆಲ್ವೇಸ್ ಡಿಪೆಂಡ್ ಆನ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಅವಾಗ ಲೀಗಲ್ ಸ್ಕ್ರೂಟಿನಿ ಸ್ಟ್ಯಾಂಡ್ ಆಗೋದಿಲ್ಲ. ರೈಟ್ ಸರ್, ವಾಪಸ್ ಬರ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.